ವರ್ಷದಲ್ಲಿ 10 ಸಾಧನೆಗೈದ ಯಶಸ್ವಿ ಉದ್ಯಮಿ ಗಣೇಶ್ ರೂಫಿಂಗ್, ಗಣೇಶ್ ಇನ್ಫ್ರಾಸ್ಟ್ರಕ್ಚರ್, ಗಣೇಶ್ ಬಿಲ್ಟೆಕ್ನ ಮಾಲೀಕ ಪ್ರದೀಪ್ ವಿ ಎಲಿ. ಶಿವಮೊಗ್ಗದ ಉದ್ಯಮದ ಹಿನ್ನೆಲೆಯ ಕುಟುಂಬದಿಂದ ಬಂದಿರುವ ಇವರು ಸಮಾಜಮುಖಿಯೂ ಹೌದು. ಬದ್ಧತೆ, ಪ್ರಾಮಾಣಿಕತೆ, ಶ್ರಮವಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬುದಕ್ಕೆ ಇವರೇ ನಿದರ್ಶನ. ಶಿವಮೊಗ್ಗದಲ್ಲಿ ಗಣೇಶ್ ರೂಫಿಂಗ್ ಅಂತೇಳಿ ಆಟೋ ಕಾಂಪ್ಲೆಕ್ಸಲ್ಲಿ ಶೀಟ್ ರೂಫಿಂಗ್ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀನಿ. ನನ್ನ ಬಾಲ್ಯದಿಂದ ಹೇಳಬೇಕು ಅಂದರೆ, ನಾನು ಹುಟ್ಟಿದ್ದು ಮಾಲಿಂಗ್ಪುರದಲ್ಲಿ. ನಮ್ಮ ತಂದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು, ಅವಾಗ ಜಾಬಲ್ಲಿದ್ದರು. ಶಿವಮೊಗ್ಗ ನಮ್ಮ ತಾಯಿ ಮನೆ ಆಗಿದ್ದರಿಂದ ಇಲ್ಲಿ ಫಸ್ಟು ದುರ್ಗಿಗುಡಿಯಲ್ಲಿ ಗೌರ್ಮೆಂಟ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇತ್ತು. 1ನೇ ಕ್ಲಾಸು ಇಲ್ಲಿ ಮಾಡಿದೆ. ಆಮೇಲೆ ತಂದೆ ತಾಯಿ ಬಿಟ್ಟು ಇರ್ಲಿಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ನೆಕ್ಸ್ಟು ಕಾರವಾರಕ್ಕೆ ಹೋದ್ವಿ. ನಮ್ಮ ತಂದೆ ಜಾಬಲ್ಲಿದ್ದರಿಂದ ಟ್ರಾನ್ಸ್ಫರ್ ಆಗ್ತಾ ಇರ್ತಿತ್ತು. ಹಾಗೆ ಕಾರವಾರ, ನೆಕ್ಸ್ಟು ಕಾರವಾರದಿಂದ ಅಲ್ಲೂ ಗೌರ್ಮೆಂಟ್ ಸ್ಕೂಲ್ ಪ್ರಾಥಮಿಕ ಶಾಲೆಯಲ್ಲೇ ಓದಿದ್ದು. ಆಮೇಲೆ ಅದರಿಂದ ನೆಕ್ಸ್ಟು ರಟ್ಟಳ್ಳಿಗೆ ಬಂದೆ. ರಟ್ಟಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ ಮಾಡಿ 7th ಮುಗಿಸ್ಬಿಟ್ಟು ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಬೇಕು ಅಂಥೇಳಿ ನಮ್ಮ ತಂದೆ 8th ಧಾರವಾಡದಲ್ಲಿ ಕೆ ವುಡ್ ಸ್ಕೂಲಿಗೆ ಹಾಕಿದರು. ಅಲ್ಲಿ 10th SLC ಮುಗಿಸಿದ ಮೇಲೆ ಅಲ್ಲಿ ನೆಕ್ಸ್ಟು PUC ಫಸ್ಟ್ ಇಯರ್ ಸೈನ್ಸು JSS ಕಾಲೇಜಲ್ಲಿ ಓದಿದೆ. ಅದು ನನಗೆ ಅಷ್ಟು ಇದು ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ ಹುಬ್ಳಿಗೆ ಬಂದುಬಿಟ್ಟು KLE ಫಾರ್ಮಸಿ ಕಾಲೇಜಲ್ಲಿ ಫಾರ್ಮಸಿ ಓದಿದೆ. ಫಾರ್ಮಸಿ ಓದಿ ಡಿಗ್ರಿ ಮಾಡಿ ಟ್ರೈನಿಂಗು ತೊಗೊಂಡೆ ಮೆಡಿಕಲ್ ಶಾಪಲ್ಲಿ. ನಂತರ ನೆಕ್ಸ್ಟು ಮೆಡಿಕಲ್ ಶಾಪ್ ಹಾಕಬೇಕು ಅಂದ್ಕೊಂಡು ಎಲ್ಲ ನೋಡ್ತಾಯಿದ್ದೆ. ಅಷ್ಟೊತ್ತಿಗೆ 1994ನೇ ಇಸ್ವಿಯಲ್ಲಿ ನಮ್ಮಣ್ಣ ಶಿವಮೊಗ್ಗಕ್ಕೆ ಬಂದು ಗಣೇಶ್ ಸ್ಟೀಲ್ಸ್ ಅಂಥೇಳಿ ಗಾರ್ಡನ್ ಏರಿಯಾ ಫಸ್ಟ್ ಕ್ಲಾಸಲ್ಲಿ TMT ಸ್ಟಾರ್ಟ್ ಮಾಡಿದರು. ಆವಾಗ ನಾನು ಸೈಡಲ್ಲಿ ಬಂದುಬಿಟ್ಟು ಅವನಿಗೆ ರಿಲೀಫ್ ಕೊಡ್ಬೇಕಂತ ಬಂದಿದ್ದೆ ಆ್ಯಕ್ಚುಲಿ. ಹಾಗೆ ಬಂದಾಗ ಅವ್ರ ಜೊತೆಗೆ ಇದ್ದಾಗ ನಾನು ಅದೇ ಬಿಸ್ನೆಸ್ಸಿಗೆ ಕೈ ಜೋಡಿಸ್ಕೊಂತ ಬಂದೆ. ಗಣೇಶ್ ರೂಫಿಂಗ್ನ ಮಾಲೀಕರಾದ ಪ್ರದೀಪ್ ವೀರಪ್ಪ ಎಲಿ ಅವರು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಶಿವಮೊಗ್ಗ ಮಾಚೇನಹಳ್ಳಿಯಲ್ಲಿ JSW ಕಂಪನಿಯ ಕಲರ್ ಕೋಡೆಡ್ ರೂಫಿಂಗ್ನ ಶೀಟ್ಗಳ ಅಧಿಕೃತ ವಿತರಕರೂ ಆಗಿದ್ದಾರೆ. ರೂಫಿಂಗ್ ಶೀಟ್ಗಳ ಉತ್ಪಾದನಾ ಘಟಕಗಳನ್ನು ಹೊಂದಿದ್ದಾರೆ. ಇಸ್ವಿಯಲ್ಲಿ ನನ್ನ ಮದುವೆ ಆಯಿತು. ಮದುವೆ ಆದ ತಕ್ಷಣ ನೆಕ್ಸ್ಟು 2000 ಗಣೇಶ್ ಟ್ರೇಡರ್ಸ್ ಅಂಥೇಳಿ ಗಾರ್ಡನ್ ಏರಿಯಾ 3rd ಕ್ರಾಸಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್ಸು. ಅವಾಗ ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಂಡಸ್ಟ್ರಿಯಲ್ಲಿ ಯಾರೂ ಇರಲಿಲ್ಲ ಪೈಪೋಟಿ. ಅಲ್ಲಿ ಏನಾಗಿದೆ ಅಂದರೆ ಒಂದು DS ಯೂನಿವರ್ಸಿಟಿ, ಒಂದು ಜನತಾ, ಎರಡೇ ಇತ್ತು. ಅವರೇ ಡಾಮಿನೇಟ್ ಇದ್ದರು. ಅವ್ರ ಮುಂದೆ ಹೇಗೆ ಮಾಡೋದಪ್ಪ ಅಂತ ಚಾಲೆಂಜಿಂಗ್ ಬಂತು ನನಗೆ. ಆದರೂ ನಾನು ಮಾಡಿದೆ. ಹೇಗಿತ್ತಪ್ಪ ಅಂದರೆ ಅವಾಗ ಶೀಟ್ ಆಗಿರ್ಬೋದು, ಯಾರಿಗೂ ಗೇಜೇ ಗೊತ್ತಿರಲಿಲ್ಲ, ಹಾಗೆ ಮಾರ್ತಿದ್ರು. ಅದನ್ನು ಶೀಟನ್ನು KG ಲೆಕ್ಕಕ್ಕೆ ತಂದು ಮಾರಿದ್ದು ನಾನೇ ಫಸ್ಟು. ಅವಾಗೆಲ್ಲ ಅವರಿಗೆ ನನ್ನ ಕಾಂಪಿಟೇಷನ್ ನೋಡಿ ಅವ್ರಿಗೂ ಸ್ವಲ್ಪ ಇದು ಆಯಿತು. ಯಾರೂ ಅಷ್ಟೊಂದು ಕಾಂಪಿಟೇಷನ್ ರೇಟಿಗೆ ಕೊಡ್ತಾ ಇರಲಿಲ್ಲ. ಸೊ ವರ್ಷಾಪ್ನವರೆಲ್ಲ ನನ್ನ ಜೊತೆಗೆ ಅಟ್ರ್ಯಾಕ್ಟ್ ಆದರು. ನಮ್ಮ ರೇಟ್ ಆಗಿರ್ಬೋದು, ಕ್ವಾಂಟಿಟಿ, ಕೆಲವ್ರಿಗೆ ಗೇಜೇ ಗೊತ್ತಾಗ್ತಿರ್ಲಿಲ್ಲ. ಎಷ್ಟು KGಗೆ ಯಾವ ಗೇಜ್ ಬರುತ್ತೆ ಅಂತ ಯಾರಿಗೂ ಐಡಿಯಾ ಇರಲಿಲ್ಲ. ಅದನ್ನು ನಾವು ಜನಗಳಿಗೆ ತಿಳಿಸ್ಕೊಂತ ಬಂದಿದ್ದರಿಂದ ಸ್ವಲ್ಪ ಫ್ಯಾಬ್ರಿಕೇಟರ್ಸಿಗೆ ಟ್ರಸ್ಟ್ ಬಿಲ್ಡಪ್ ಆಯ್ತು ನಮ್ಮಿಂದ. ಹಾಗಾಗಿ ನಮ್ಮದು ಗಣೇಶ್ ಟ್ರೇಡರ್ಸು ಹಾಗೆ ಚೆನ್ನಾಗಿ ಆಗ್ತಾ ಬಂತು.
ಉದ್ಯಮ ಲೋಕದಲ್ಲಿ ಎದುರಾದ ಸಾಲು ಸಾಲು ಸವಾಲುಗಳು, ಕಳಪೆ ಉತ್ಪನ್ನಗಳನ್ನು ಪತ್ತೆ ಮಾಡಿ ಅಂತಹ ವಸ್ತುಗಳ ಉತ್ಪಾದಕರ ವಿರುದ್ಧ ಕಾನೂನು ಸಮರ ಸಾರಬೇಕಾದ ಅನಿವಾರ್ಯತೆ, ಇದಕ್ಕಾಗಿ ಜೀವ ಬೆದರಿಕೆ ಕರೆಗಳು, ಹೀಗೆ 3 ದಶಕಗಳಲ್ಲಿ ಉದ್ಯಮ ವಲಯದಲ್ಲಿನ ಎಲ್ಲಾ ಸವಾಲುಗಳನ್ನು ಮೆಟ್ಟಿ ನಿಂತು ಯಶಸ್ವಿಯಾಗಿರುವ ಪ್ರದೀಪ್ ಎಲಿ ಇಂದು ಮಾದರಿ ಉದ್ಯಮಿಯಾಗಿ ಬೆಳೆದು ನಿಂತಿದ್ದಾರೆ. ನಮ್ಮ ತಂದೆಯವ್ರದ್ದೊಂದು ಗೈಡೆನ್ಸ್ ಇತ್ತು, ನಿನಗೆ ಲಾಭ ಎಷ್ಟರ ಬರಲಿ ಏನೇ ಬರಲಿ ಕರೆಕ್ಟಾಗಿ ಬಿಸ್ನೆಸ್ ಮಾಡೋಣ. ಅವ್ರ ಮಾರ್ಗದರ್ಶನ ಇದ್ದಿದ್ದಕ್ಕೆ ನಾವು ಇಷ್ಟೆಲ್ಲ ಮುಂದೆ ಬರೋಕ್ಕೆ ಸಾಧ್ಯವಾಯಿತು. ಅವರು ಯಾವುದೇ ಕಾರಣಕ್ಕೂ ಯಾವ ಗ್ರಾಹಕರಿಗೂ ಮೋಸ ಆಗಬಾರ್ದು ಅನ್ನೋದೇ ಮೇನ್ ಇಂಪಾರ್ಟೆಂಟ್. ಹಾಗಾಗಿ ನಾವು ಇವತ್ತಿನ ತನಕನೂ ನಮ್ಮ ಅಂಗಡಿಗಳ ಹೆಸರಂದರೆ ನಮ್ಗೆ ಇಲ್ಲಿ ಸುತ್ತಮುತ್ತಲು ಎಲ್ಲರಿಗೂ ಇದು ಟ್ರಸ್ಟ್ ಇದೆ. ಯಾಕಂತಂದರೆ ನಾವು ಯಾವುದೇ ಕಾರಣಕ್ಕೂ ಮೋಸನೇ ಮಾಡೋಕ್ಕೋಗಲ್ಲ. ಕಲರ್ ಶೀಟಲ್ಲಿ ಏನಾಗ್ಬಿಡ್ತಿತ್ತು ಅಂದರೆ ಥಿಕ್ನೆಸ್ಸನ್ನು ಸೀಲ್ ಹೊಡಿತಿದ್ರು. ಅದು ಥಿಕ್ನೆಸ್ಸು ತಿಳು ಇರೋದನ್ನು ದಪ್ಪ ಸೀಲ್ ಹೊಡೆಯೋರು, 3-5 ಇದ್ದದನ್ನು 4-5 ಹೊಡೆಯೋರು, 5-0 ಹೊಡೆಯೋರು. ಅದು ನಂಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಚೈನಾಗೆ ಹೋದ್ವಿ, ಒಬ್ಬರು ಯಾರನ್ನೋ ಪರಿಚಯ ಆಯಿತು, ಅವ್ರ ಕಡೆ ಥ್ರೂದಿಂದ ಹೋದ್ವಿ. ಅದೊಂಥರ ಬಿಗ್ ಚಾಲೆಂಜ್ ನಮಗೆ ಅವತ್ತಿನ ದಿವಸ. ಯಾಕಂದರೆ ಅವತ್ತು ನಡೀಲಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗ್ತಿರಲಿಲ್ಲ, ಫುಲ್ ಲಾಸ್ ಆಗ್ತಿತ್ತು. ಅಂಥ ಆ ದಿವಸದಲ್ಲಿ ನಾವು 4 ಮಷಿನ್ ತಂದ್ವಿ, ಕಟ್ಟಿಂಗು ಬೆಂಡಿಂಗು ಎಲ್ಲ ತಂದು ಮಾಡಿದ್ವಿ. ಅದು ಏನು ಹೇಗೆ ಗೊತ್ತಾಯಿತೋ JSW ಕಂಪ್ನಿಯರಿಗೆ ಗೊತ್ತಾಗಲಿಲ್ಲ. ನಮ್ದು ಆ್ಯಕ್ಚುಲಿ ಟಾಟಾ GC ಕಲರ್ ಹೆಂಗಿತ್ತಪ್ಪ ಅಂದರೆ, ನಾವು ಯಾವಾಗಲೂ ಸ್ಟೇಟಲ್ಲಿ ನಮ್ಮದು 2 ಸ್ಥಾನ 3ನೇ ಸ್ಥಾನಕ್ಕೆ ಆ ಥರ ಸೇಲ್ಸ್ ಮಾಡಿದ್ರು. ನಾವು ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಸೇಲ್ಸ್ ಮಾಡ್ತಿದ್ವಿ. ಅದು ಅವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಇಮಿಡಿಯೇಟ್ ಬಂದುಬಿಟ್ಟು ನೀವು JSWದು ಶೀಟನ್ನ ಡಿಸ್ಟ್ರಿಬ್ಯೂಟ್ರ್ ಕೊಡ್ತೀನಿ ಮಾಡಿ ಅಂತಂದರು. ಸೊ ಮಾಡೋಣ ಅಂತ ಮಾಡಿದ್ವಿ. ಅದರಲ್ಲೂ JSWದಲ್ಲೂ ಸ್ವಲ್ಪ ಎಲ್ಲ ಫೇಕ್ ಎಲ್ಲ ಮಾಡ್ತಾಯಿದ್ರು. ನಾನು ಅದಕ್ಕೆ ಒಂದು ಹೊನ್ನಾಳಿಯಲ್ಲಿ ಇದೇ ಥರ ಮಾಡಿ ಅವತ್ತಿನ ದಿವಸ 2015ನೇ ಇಸ್ವಿಯಲ್ಲಿ ಒಂದು ಕಡೆ ಫೇಕ್ ಮಾಡಿದರು. ಅದನ್ನು ನಾನು ಕಂಡುಹಿಡಿದು ಅವ್ರಿಗೆ ಇದನ್ನು ಮಾಡಿ ಶೀಟನ್ನು ವಾಪಸ್ಸು ಅದನ್ನು ಅಳಿಸ್ಬಿಟ್ಟು ವಾಪಸ್ ಕಳಿಸಿದ್ವಿ. ಈ ಥರ ಒಂದು ಆವತ್ತಿನ ದಿವಸ ಭಯಂಕರ ದೊಡ್ಡ ಚಾಲೆಂಜ್ ನಮಗೆ. ಇದೇ ಥರ ಕೆಲವೊಂದು ಜನಗಳು ನಮಗೆ ಇದನ್ನು ಮಾಡಿದರು, ಥ್ರೆಟ್ ಮಾಡಿದರು. ಯಾಕಂದರೆ ಈ ಥರ ಈ ಫೇಕ್ ಮಾಡೋದನ್ನ ಇದನ್ನು ಮಾಡೋದು ಯಾವ್ದಾರು ಮಾಡಿದ ತಕ್ಷಣ ನೀವು ಯಾಕೆ ಮಾಡ್ತೀರಿ ಅಂತ ನನಗೆಲ್ಲ ಚಾಲೆಂಜ್ ಬಂತು. ಅದು ಮಾಡಿದೆ. ಆದರೂ ನಾನು ಯಾವುದಕ್ಕೂ ಹೆದರ್ತಿರಲಿಲ್ಲ. ಪೊಲೀಸ್ ಕಂಪ್ಲೇಂಟ್ಗಳು ಅದು ಎಲ್ಲ ಆದ್ರೂ ಯಾವುದೇ ಕಾರಣಕ್ಕೂ ಹೆದರಲಿಲ್ಲ. ಅಂಥವ್ರಿಗೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಲೇ ಹೋರಾಡ್ದೆ ನಾನು. ಅದೇ ಥರ ಮಾಡ್ಕೊತ ಬಂದು ಇವತ್ತಿನ ದಿವಸ ಚೆನ್ನಾಗೆ ಸೇಲ್ಸು ಚೆನ್ನಾಗಿದೆ. ನಮಸ್ಕಾರ, ನನ್ನ ಹೆಸರು ವಿಶ್ವೇಶ್ವರಯ್ಯ ಅಂತೇಳಿ. ನಂದು ಚಿಂತಾಮಣಿ ಇಂಡಸ್ಟ್ರೀಸ್, ಸಾಗರ್ ರೋಡ್ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಒಂದು ಸಣ್ಣ ಕೈಗಾರಿಕೆಯನ್ನು ಇಟ್ಕೊಂಡಿದ್ದೀನಿ. ನಂತರ ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರದೀಪ್ ಎಲಿಯವರ ಬಗ್ಗೆ ಹೇಳುವುದಾದರೆ, ಆವಾಗೆಲ್ಲ ಕೂಡ ಈ MS ರಾಡ್ಗಳು, MS ಪೈಪ್ಗಳು ಎಲ್ಲ ಲೆಂತ್ ಲೆಕ್ಕದಲ್ಲಿ ಕೊಡ್ತಾ ಇದ್ದಂಥದ್ದು. ತೂಕದ ಲೆಕ್ಕವನ್ನು ಪರಿಚಯ ಮಾಡಿಕೊಟ್ಟಿದ್ದು ಪ್ರದೀಪ್ ಎಲಿಯವರು, ಗಣೇಶ್ ಟ್ರೇಡರ್ಸ್ ಅವರು. ನಮಗೆ ತುಂಬ ಯಶಸ್ಸು ಸಿಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಕೂಡ ಪ್ರದೀಪ್ ಎಲಿಯವರು. ಹೇಗೆ ಕಾರಣೀಭೂತರಾಗ್ತಾರೆ ಅಂತಂದರೆ, ನಾವು ಅವಾಗೆಲ್ಲ ಕೂಡ ಸಣ್ಣ ಉದ್ಯಮದಾರರಾಗಿದ್ದರಿಂದ ನಮಗೆ ಸಾಲ ಸೌಲಭ್ಯಗಳು ಬ್ಯಾಂಕ್ಗಳಲ್ಲಿ ಕೊಡ್ತಾ ಇರಲಿಲ್ಲ. ನೀವು ಕೆಲಸ ಮಾಡಿ ಯುವಕರು ಮುಂದೆ ಬರಬೇಕು, ನಮ್ಮಂಗೆ ನೀವು ಕೂಡ ಬೆಳಿಬೇಕು ಅಂತಕ್ಕಂಥ ಒಂದು ಆದರ್ಶ ಇಟ್ಕೊಂಡಿದ್ದಂಥವರು ಪ್ರದೀಪ್ ಎಲಿಯವರು. ಅವರು ಬರೀ ವ್ಯಾಪಾರ ಅಷ್ಟೇ ಅಲ್ಲ, ಈ ಸಂಘ ಸಂಸ್ಥೆಗಳೊಂದಿಗೆ ಕೂಡ ಕೈ ಜೋಡಿಸ್ಕೊಂಡು ಸಮಾಜದ ಸೇವೆಗಳಲ್ಲಿಯೂ ಕೂಡ ನಿರತರಾಗಿದ್ದಾರೆ. ಶಿವಮೊಗ್ಗದಲ್ಲಿ ವ್ಯಾವಹಾರಿಕವಾಗಿ ಒಂದು 30 ವರ್ಷಗಳಿಂದ ನಿಂತಿರ್ತಕ್ಕಂತಹ ಕುಟುಂಬ ಅಂದರೆ ವೀರಪ್ಪ ಎಲಿ ಕುಟುಂಬ. ಪ್ರದೀಪ್ ಎಲಿ ನನ್ನ ಸ್ನೇಹಿತ. ರೂಫಿಂಗ್ ಅಂಥೇಳಿ ಏನಿವತ್ತು ನಾವು ಶೀಟ್ಗಳ ರೂಫಿಂಗು, ಹಾಗೆ ಪಫ್ ಶೀಟ್ ಅಂಥೇಳಿ ಕೂಡ ಬಂದಿದೆ ಇವತ್ತು. ಜಿಂದಾಲ್ JSW ಇದರ ಅಧಿಕೃತ ಮಾರಾಟಗಾರರು ಶಿವಮೊಗ್ಗ ನಗರದಲ್ಲಿ. ಸಮಾಜಕ್ಕೆ ವಾಪಸ್ ಕೊಡ್ತಕ್ಕಂಥ ಮನೋಭಾವ ಇವತ್ತು ಬಹಳ ಕಡಿಮೆ ಜನರಲ್ಲಿದೆ. ನಮ್ಮ ಪ್ರದೀಪ್ ಎಲಿಗೆ ದೇವರು ಎಲ್ಲದನ್ನೂ ಕೊಟ್ಟಿದ್ದಾನೆ, ಆರ್ಥಿಕವಾದಂಥ ಶಕ್ತಿ, ಹಾಗೆಯೇ ವ್ಯಾವಹಾರಿಕವಾಗಿ ಯಾವ ರೀತಿಯಲ್ಲಿ ಬೆಳಿಬೇಕು ಅಂತಕ್ಕಂಥ ಆಲೋಚನೆಗಳು, ಯೋಜನೆಗಳು ಎಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನೆ. ಒಂದು ಸಾರಿ ಇಡೀ ತುಂಗಾ ನದಿಯ ನೀರು ಶಿವಮೊಗ್ಗ ನಗರಕ್ಕೆ ನುಗ್ಗಿದಾಗ ಆದಂತಹ ಅವ್ಯವಸ್ಥೆಗಳು, ಆ ಸಂದರ್ಭದಲ್ಲಿ ಆರ್ಥಿಕ ಮುಗ್ಗಟ್ಟು ಸರ್ಕಾರದಿಂದ ಬರದೇ ಇದ್ದಾಗ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಅವರು ಕೊಟ್ಟರು. ಹೀಗೆ ಹಲವಾರು ರೀತಿಯಲ್ಲಿ ಧಾರ್ಮಿಕವಾದಂಥ ಕಾರ್ಯಕ್ರಮಗಳಿಗೆ, ಸಾಮಾಜಿಕವಾದಂಥ ಕಾರ್ಯಕ್ರಮಗಳಿಗೆ ಸದಾ ಅವರ ಕೈ ಮುಂದು, ಇಡೀ ಕುಟುಂಬದ ಕೈ ಮುಂದು. ನಮಸ್ಕಾರ, ನಾನು ಗೋಪಿನಾಥ್, ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ. ಇವತ್ತಿನ ದಿವಸ ನಮ್ಮ ಪ್ರದೀಪ್ ಎಲಿಯವರು ನಮ್ಮ ನಿರ್ದೇಶಕರು ಮತ್ತು MSME ಕಮಿಟಿಯ ಚೇರ್ಮನ್ ರವರಾದ ಪ್ರದೀಪ್ ಎಲಿಯವರು ನಮ್ಮ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇಂಡಸ್ಟ್ರಿಗೆ ಬಂದಿದ್ದು ಒಂದು ಅವರ ಹಾರ್ಡ್ವೇರ್ ಟಾಟಾ
ಡಿಸ್ಟ್ರಿಬ್ಯೂಷನಿಂದ, ಟಾಟಾ ಐರನ್ ಆ್ಯಂಡ್ ಸ್ಟೀಲ್ನ ಡಿಸ್ಟ್ರಿಬ್ಯೂಷನಿಂದ ಸ್ಟಾರ್ಟ್ ಆಯಿತು ಅವರ ಒಂದು ಜರ್ನಿ. ಸೊ ತುಂಬ ಭಾಳ ಒಳ್ಳೆಯ ಉದ್ಯಮಿಯಾಗಿ ರೂಪುಗೊಂಡು ಸುಮಾರು ಉದ್ಯೋಗಗಳನ್ನು ಕೊಟ್ಟು ಸುಮಾರು 100 ಜನಕ್ಕೆ ಉದ್ಯೋಗವನ್ನು ಕೊಟ್ಟಿರೋವಂಥದ್ದು ಒಂದು ಒಳ್ಳೆಯ ಹೆಮ್ಮೆಯ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಒಳ್ಳೆಯ ಹೆಮ್ಮೆಯ ಡಿಸ್ಟ್ರಿಬ್ಯೂಟರ್ ಅಂತ ಹೆಸರುವಾಸಿಯಾಗಿದ್ದಾರೆ. ಸೊ ಅವರಿಗೆ ಇವತ್ತಿನ ದಿವಸ ನಮ್ಮ ವಿಜಯವಾಣಿಯವರು ವಿಜಯ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರೋದು ತುಂಬ ಒಂದು ಒಳ್ಳೆಯ ವಿಚಾರ. ಸೊ ಇದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಆ ಒಂದು ಕಾರ್ಯಕ್ಕೆ. ಜೊತೆಗೆ ವಿಜಯವಾಣಿಯವ್ರಿಗೂ ಕೂಡ ಇಂಥ ಉದಯೋನ್ಮುಖ ಉದ್ಯಮಿಯನ್ನು ಅವರು ಐಡೆಂಟಿಫೈ ಮಾಡಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಕೂಡ ಒಂದು ತುಂಬ ಹೆಮ್ಮೆಯ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಪ್ರಕಾಶ್ ಅಂತೇಳಿ ಸರ್, ಇಲ್ಲಿ ನಾನು ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರದೀಪ್ ಸರ್ ಅಂತೂ ಈ ನಮಗೆ ನೌಕರರಿಗಂತೂ ಭಾಳ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತು ತುಂಬ ಶ್ರಮಜೀವಿ ಸರ್. ಯಾವಾಗಲೂ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಬೇರೆಯವರಿಂದನೂ ಅಷ್ಟು ಕೆಲಸಗಳನ್ನ ಒಂದು ನಿರೀಕ್ಷೆ ಮಾಡ್ತಾ ಇರ್ತಾರೆ ಸರ್. ಒಟ್ಟಲ್ಲಿ ಅವರಿಗೆ ಮನಸ್ಸಿಗೆ ಒಂದು ಬಂತು ಅಂತಂದರೆ ಆ ಕೆಲಸ ಆಗಬೇಕು ಸರ್, ಅಷ್ಟು ಶ್ರಮಪಟ್ಟು ಕೆಲಸ ಮಾಡ್ಕೊಳ್ತಾರೆ. ಸೊ ನಾನು 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ. ನಂದು ಊರು ಶಿವಮೊಗ್ಗನೇ ಸರ್. ಅರ್ಹ ವ್ಯಕ್ತಿಗೆ ಒಂದು ಒಳ್ಳೆಯ ಪ್ರಶಸ್ತಿ ಸಂದಾಯ ಆಗ್ತಾಯಿದೆ ಸರ್. ಅದಕ್ಕೆ ನಮ್ಮ ಪ್ರದೀಪ್ ಸರ್ ತುಂಬ ಅರ್ಹರು ಸರ್ ಈ ಪ್ರಶಸ್ತಿಗೆ. ಅವರಿಗೆ ಒಳ್ಳೆಯದಾಗಲಿ ಸರ್. ಅವ್ರು ಇನ್ನೂ ಹೊಸ ಹೊಸ ಪ್ರಾಡಕ್ಟ್ಗಳನ್ನ ತರಲಿಕ್ಕೆ ಮನಸ್ಸು ಮಾಡ್ತಿದ್ದಾರೆ ಸರ್. ಅದಕ್ಕೆಲ್ಲ ಆಲ್ ದ ಬೆಸ್ಟ್ ಸರ್. ಸ್ಟೀಲ್ ಉದ್ಯಮದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಪ್ರದೀಪ್ ಅವರ ತಂದೆ ವೀರಪ್ಪ ಎಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ರು. ನಿವೃತ್ತಿ ಬಳಿಕ ಸ್ಟೀಲ್ ಟ್ರೇಡಿಂಗ್ನಲ್ಲಿ ಮಕ್ಕಳ ಬೆನ್ನಿಗೆ ನಿಂತರು. ಪ್ರದೀಪ್ ವೀರಪ್ಪ ಎಲಿ ಇವರು ನಮ್ಮ ಮತ್ತು ವಿಶಾಲ ಇವರ 3ನೇ ಮಗನಾಗಿ ಮಾಲಿಂಗಪುರದಲ್ಲಿ ಜನಿಸಿದರು. ನಮ್ಮ 3 ಮಕ್ಕಳು ಸ್ಟೀಲ್ ಉದ್ಯಮಿಯೊಳಗೆ ಶುರು ಮಾಡ್ಕೊಂಡು ಈಗ ಮಾಡ್ಕೊಂಡಿದ್ರು. ನಮ್ಮ ಫರ್ಮು ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಉದ್ದೇಶದಿಂದ ಫ್ಯಾಕ್ಟರಿನ ಉದ್ಯೋಗ ಸ್ಟಾರ್ಟ್ ಮಾಡಬೇಕು ಅಂಥೇಳಿ JSW ಸ್ಟೀಲ್ ಪ್ರಾಡಕ್ಟನ್ನು ನೀವು ಮಾಡಿರಿ ಅಂಥೇಳಿ ಕೊಟ್ಟ ಮೇಲೆ ಮುಂದೆ ಅವನು ಅದರಲ್ಲೇ ಇದು ಮಾಡಿಕೊಂಡು JSW ಶೀಟ್ ಮೌಲ್ಡಿಂಗ್ ಫ್ಯಾಕ್ಟ್ರಿನ ಏಜೆನ್ಸಿ ತೊಗೊಂಡ್ವಿ. 3 ಡಿಸ್ಟ್ರಿಕ್ಟ್ಗೆ ಅವರು ನಮಗೆ ಅಲಾಟ್ ಮಾಡಿದರು. ಒಂದು ಶಿವಮೊಗ್ಗ ಡಿಸ್ಟ್ರಿಕ್ಟು, 2ನೇದು ಚಿತ್ರದುರ್ಗ ಡಿಸ್ಟ್ರಿಕ್ಟು, 3ನೇದು ದಾವಣಗೆರೆ ಡಿಸ್ಟ್ರಿಕ್ಟ್. 3 ಡಿಸ್ಟ್ರಿಕ್ಟ್ನಲ್ಲಿ ನಾವು C&F ಏಜೆನ್ಸಿ ಶುರು ಮಾಡಿದ್ವಿ. ಈ ವ್ಯವಹಾರದೊಳಗೆ ಮತ್ತು ಪೊಲಿಟಿಕಲ್ ಇದರೊಳಗೆ ಮತ್ತು ಈಗ ನಮ್ಮ ಇದು ವೀರಶೈವ ಇದರೊಳಗೂ ಎಲ್ಲ ಯಾವ ಸಂಸ್ಥೆಗಳ ಸಹ ಭಾಗವಹಿಸ್ತಾನೆ. ಮತ್ತು ಈಗ ಉಳಿದ ಇದರೊಳಗೆ ಸರಿಯಾಗಿ ಇದು ಮಾಡ್ಕೊಂಡು ಅವನು ನಮ್ಮ ಮಂತನ ಬೆಳೆಸ್ತಾನೆ ಮತ್ತು ನಮ್ಮ ಸಮಾಜವನ್ನು ಬೆಳೆಸ್ತಾನೆ ಮತ್ತು ನಮ್ಮ ದೇಶವನ್ನು ಬೆಳಗ್ತಾನೆ ಅಂಥೇಳಿ ನಾನು ಇದನ್ನೇ ಅವನು ಮತ್ತು ತನ್ನ ಕುಟುಂಬಕ್ಕೂ ಆಯುರಾರೋಗ್ಯ ಮತ್ತು ವಿದ್ಯೆಯನ್ನು ದಯಪಾಲಿಸಲಿ ಮತ್ತು ಅವನಿಗೆ ಅಭಿವೃದ್ಧಿ ಕೊಳ್ಳಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ನನ್ನ ಹೆಸರು ಸುಮಾ ಪ್ರದೀಪ್ ಎಲಿ ಅಂತ. ನಾನು ಪ್ರದೀಪ್ ವೀರಪ್ಪ ಎಲಿ ಅವರ ಧರ್ಮಪತ್ನಿ. 1997ನೇ ಇಸ್ವಿಯಲ್ಲಿ ನಮ್ಮದು ಮದುವೆ ಆಗಿದ್ದು. ಮದುವೆ ಆದಾಗಲೇ ನಮ್ಮ ಮನೆಯವರು ಆಲ್ರೆಡಿ ಅವರ ಬ್ರದರ್ಸ್ ಜೊತೆ ಬಿಸ್ನೆಸ್ಸಲ್ಲಿ ಜಾಯ್ನ್ ಆಗಿದ್ದರು. ಮದುವೆ ಆದ 1 ವರ್ಷ ಆದಮೇಲೆ ಅವರು ಬೇರೆ ಒಂದು ಗಣೇಶ್ ಟ್ರೇಡರ್ಸ್ ಅಂತ ಅಂಗಡಿ ಓಪನ್ ಮಾಡಿ ತಮ್ಮದೇ ಓನ್ ಬಿಸ್ನೆಸ್ಸು. ಬಟ್ ಎಲ್ಲ ನಮ್ಮ ಬಿಸ್ನೆಸ್ ಒಟ್ಟಿಗೆ ಇತ್ತು, ಬ್ರದರ್ಸ್ 3 ಜನ. ಆಮೇಲೆ ಅತ್ತೆ ಮಾವ ನಮ್ಮದೆಲ್ಲ ಜಾಯಿಂಟ್ ಫ್ಯಾಮ್ಲಿಯಲ್ಲೇ ನಾವು ಆಲ್ಮೋಸ್ಟ್ ಒಂದು 22 ವರ್ಷ ಕಳೆದಿದ್ದೀವಿ. ಸ್ಟಾರ್ಟಿಂಗಿಂದ ತುಂಬ ಶ್ರಮಜೀವಿ, ಹಗಲು ರಾತ್ರಿ ಅಂದೇ ಬಟ್ ಕೆಲಸ. ಬಟ್ ಕೆಲಸ ಅಂತೇಳಿ ಹೆಂಡತಿ ಮಕ್ಕಳು ಆಮೇಲೆ ತಂದೆ ತಾಯಿ ಯಾವುದನ್ನು ಅಲಕ್ಷ್ಯ ಮಾಡಿಲ್ಲ. ಅದ್ರ ಜೊತೆಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡೇ ಬಂದಿದ್ದಾರೆ ಇಲ್ಲಿವರೆಗೂ. ನಾನು ಫಸ್ಟ್ ಸ್ಟಾರ್ಟಿಂಗ್ ಗಣೇಶ್ ಟ್ರೇಡರ್ಸ್ ಅಂಗಡಿ ಸ್ಟಾರ್ಟ್ ಆದ ಸ್ವಲ್ಪ ವರ್ಷ ಅವ್ರ ಜೊತೆಗೆ ನಾನು ಅಂಗಡಿಗೆಲ್ಲ ಹೋಗಿ ಸ್ವಲ್ಪ ಅಕೌಂಟ್ಸ್ ಎಲ್ಲ ನೋಡ್ಕೊಳ್ಳೋದೆಲ್ಲ ಮಾಡ್ತಿದ್ದೆ. ಬಟ್ ನಾನು ಪಾರ್ಟ್ನರ್ ಇದ್ದೀನಿ ಅವ್ರ ಜೊತೆಗೆ. ಬಟ್ ಪಾರ್ಟ್ನರ್ ನಾನು ಕೆಲಸದಲ್ಲಿಲ್ಲ ಆದರೆ ಎಮೋಷ್ನಲಿ ಸಪೋರ್ಟ್ ಕೊಡ್ತೀನಿ ಅವ್ರಿಗೆ.
ಧೈರ್ಯ, ಸಾಹಸದ ಮನೋಭಾವ, ಸವಾಲುಗಳನ್ನು ಎದುರಿಸುವ ಗುಣ ಯಶಸ್ಸಿನ ಪಯಣಕ್ಕೆ ಮುನ್ನುಡಿ ಬರೆದವು. ಇತ್ತೀಚೆಗೆ ಶಿವಮೊಗ್ಗ ಹೊರವಲಯದ ಮಾಚೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಗಣೇಶ್ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಗಣೇಶ್ ಬಿಲ್ಟೆಕ್ ಹೆಸರಿನಲ್ಲಿ ಘಟಕಗಳನ್ನು ಆರಂಭಿಸಿದ್ದಾರೆ. ಇಲ್ಲಿ ಪಫ್ ಶೀಟ್ಗಳನ್ನು ಉತ್ಪಾದಿಸಲಾಗುತ್ತದೆ. ಈ ಶೀಟ್ಗಳನ್ನು ಉತ್ಪಾದಿಸುವ ರಾಜ್ಯದ 3ನೇ ಘಟಕ ಪ್ರದೀಪ್ ಎಲಿ ಅವರದ್ದು ಎಂಬುದು ವಿಶೇಷ. ಬಿಸ್ನೆಸ್ಸಲ್ಲಿ ಹೆಚ್ಚು ನಮ್ಮ ಶಿವಮೊಗ್ಗಕ್ಕೆ ಇಂಡಸ್ಟ್ರಿಗಳು ತರಬೇಕು ಅನ್ನೋದಿದೆ. ಇನ್ನೂ ಒಂದು 2-3 ಇಂಡಸ್ಟ್ರಿ ಮಾಡಬೇಕು ಅಂತಿದೆ. ಯಾಕಂದರೆ ಇಲ್ಲಿ ಶಿವಮೊಗ್ಗದ ಜನತೆಗೆ ಒಂದು ಕೆಲಸ ಸಿಗಲಿ ಅನ್ನೋದೊಂದು ಇರೋದು. ಈಗ ನಾವು ಬಿಸ್ನೆಸ್ ಮಾಡ್ತೀವಿ, ಆರಾಮಾಗಿರ್ತೀವಿ, ಮುಗಿದೋಗ್ಬಿಡುತ್ತೆ, ನಮ್ಗೆ ಸಾಕು ಅಂತ ಅನ್ಕೊಂತ ಹೋದರೆ ಅದು ಮುಗಿದೋಯ್ತು. ಬಟ್ ನಾವು ಚಾಲೆಂಜ್ ತೊಗೊಂಡು ಆ ಬಿಸ್ನೆಸ್ಸನ್ನು ಒಂದು ಇಂಡಸ್ಟ್ರಿ ಮಾಡಿದರೆ ಒಂದು 10-20 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ಇರೋದು ನನ್ನ ಭಾವನೆ. ಯಾಕಂದರೆ ಇವತ್ತಿನ ಇದರಲ್ಲಿ ಶಿವಮೊಗ್ಗ ಓದ್ತಾರೆ, ಓದ ತಕ್ಷಣ ಬೆಂಗಳೂರು ಅಲ್ಲಿಗೆ ಹೋಗ್ತಾರೆ. ಆದರೆ ನಾವು ಏನು ಅನ್ನೋದಂದರೆ ಬೆಂಗಳೂರಾಗಿರೋ ಸಂಬಳನೇ ಇಲ್ಲಿ ಸಿಗತ್ತೆ, ಇಲ್ಲೇ ಕೆಲಸ ಮಾಡಿರಿ ಅನ್ನೋ ನಮ್ಮ ಇದು. ದಕ್ಷಿಣ ಭಾರತದಲ್ಲಿ ತನ್ನ ಕಂಪನಿಯ ರೂಫಿಂಗ್ ಶೀಟ್ಗಳನ್ನು ಅತಿ ಹೆಚ್ಚು ವಹಿವಾಟು ಮಾಡುತ್ತಿರುವ ಸಾಧಕ. ಇದೇ ಕಾರಣಕ್ಕೆ ಕಳೆದ ವರ್ಷದ ಕೇರಳದ ಕೊಚ್ಚಿಯಲ್ಲಿ ನಡೆದ GSW ಚಾಂಪಿಯನ್ಸ್ ನೈಟ್ಸ್ 2025ರಲ್ಲಿ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ತುಂಬ ಖುಷಿ ಆಗ್ತಾ ಇದೆ ಸರ್. ನಮಗೆ ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ನನ್ನದು ಇಂಡಸ್ಟ್ರಿ ಆಗಿರ್ಬೋದು, ಬಿಸ್ನೆಸ್ಸದ್ದು ಇರ್ಬೋದು, ಗುರುತಿಸಿ ಕೊಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದರಿಂದ ನನಗೂ ನೆಕ್ಸ್ಟ್ ಇನ್ನು ಮುಂದೆ ಈ ಥರ ಒಳ್ಳೊಳ್ಳೆ ಕೆಲಸ ಸಾಮಾಜಿಕವಾಗಿ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಕೆಲಸ ಮಾಡೋಕ್ಕೆ ಇನ್ನೂ ಉತ್ಸಾಹ ಬಂದಿದೆ. ಒಳ್ಳೆಯದೇ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವತ್ತಿನ ದಿವಸ 51 ವರ್ಷ ನನಗೆ. ಆದರೂ ಇನ್ನೂ ಈಗೇನೋ ಇದು ಕೊಟ್ಟಿರೋದ್ರಿಂದ ನಾನು ಮತ್ತೆ 20 ವರ್ಷ ಕೆಳಗೆ ಹೋದೆ ಅಂತ ಅನ್ನಿಸ್ತಾ ಇದೆ. ಒಳ್ಳೆ ಕೆಲಸ ಮಾಡೋಕ್ಕೆ ಇದು ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ಭಗವಂತ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಅಣ್ಣ ಇದರ ಆಶೀರ್ವಾದ ಇದ್ದರೆ, ಅವ್ರದ್ದು ಎಲ್ಲರದ್ದು ಸಪೋರ್ಟ್ ಇದ್ದರೆ ಮುಂದೆ ಹೋಗ್ತೀನಿ ಅಂತ ನನ್ನ ಭಾವನೆ ಇದೆ. ಇದೀಗ ಪ್ರದೀಪ್ ವಿ ಎಲಿ ಅವರ ಉದ್ಯಮ ಕ್ಷೇತ್ರದಲ್ಲಿನ ಸಾಧನೆಯನ್ನ ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗುತ್ತಿದೆ.